ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಲು ಕೇಂದ್ರ ಸರ್ಕಾರ ಸಹಕಾರ ನೀಡಿದ್ದು ವಿನಾಕಾರಣ ಕಾಂಗ್ರೆಸ್ ಪಕ್ಷದ ಮೇಲೆ ಬೆರಳು ತೋರಿಸುವ ಕೆಲಸ ಮಾಡುತ್ತಿದೆ ಎಂದು ಕೆಪಿಸಿಸಿ ವಕ್ತಾರೆ ಸ್ವಾತಿ ಚಂದ್ರಶೇಖರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕಿದೆ. ಈ ಪ್ರಕರಣದಲ್ಲಿ ನೊಂದವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟ ಕ್ಷಣದಿಂದಲೇ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತಿದೆ. ಆದರೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಜರ್ಮನಿಗೆ ತಲೆಮರೆಸಿಕೊಂಡು ಹೋಗಲು ಸಹಕಾರ ನೀಡಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸುಷ್ಮಾ ಪಾಟೀಲ್, ಸಲ್ಮಾ ಭಾನು, ಗಿರಿಜಮ್ಮ, ಸುನಿತಾ ಭೀಮಣ್ಣ, ದಾಕ್ಷಾಯಣಮ್ಮ, ಅನಿತಾಬಾಯಿ ಮಾಲ್ತೇಶ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ 3-4 ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಪ್ರತಿ ಜಿಲ್ಲೆಗಳಲ್ಲಿ, ಎಸ್ಪೆಷಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಅನ್ನುವಂಥದ್ದು. ಸೊ ಇಡೀ ದೇಶ ಅಥವಾ ಎಷ್ಟೋ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿರುವಂಥದ್ದು. ಇದನ್ನು ಭಾಳ ಮನನೊಂದು ನಾನು ಹೇಳ್ತೀನಿ. ನಮ್ಮ ಮಧ್ಯೆಯೇ ರಾಜಕೀಯ ವಲಯದಲ್ಲಿ ಇಂತಹ ಓರ್ವ ಗೋಮುಖ ವ್ಯಾಘ್ರ ಇದ್ದರು ಅನ್ನೋದನ್ನು ಬಹುಶಃ ನಾವ್ಯಾರೂ ಊಹಿಸಿರಲಿಲ್ಲ. ಅದು ಪ್ರಜ್ವಲ್ ರೇವಣ್ಣ ಅವರು. ಇವತ್ತಿನ ದಿನ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲ, ನೀವು SIT ತನಿಖೆಯನ್ನು ರಚನೆ ಮಾಡಿದ್ದೀರಿ, 1 ವರ್ಷದ ಹಿಂದೆ ಇಂಜಂಕ್ಷನ್ ತಗೊಂಡಿದ್ರು, ಯಾಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಜರುಗಿಸಿಲ್ಲ ಅನ್ನುವಂಥದ್ದು. ಯಾವಾಗ ಓರ್ವ ಮಹಿಳೆ ಬಂದು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟ ನೆಕ್ಸ್ಟ್ ಮೂಮೆಂಟ್ ನಾವು ರಾಜ್ಯ ಸರ್ಕಾರದಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀವಿ, ಇದ್ರ ಪರವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದೀವಿ. ಆ್ಯಂಡ್ ಮಾಧ್ಯಮದವರು ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗ್ದಿರ ಈ ಒಂದು ವಿಚಾರವನ್ನು ಕವರ್ ಮಾಡ್ತಾಯಿದ್ದೀರಿ. ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ಭಾಳ ನೇರವಾಗಿ ಮತ್ತು ಗೃಹ ಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೀನಿ. ಚುನಾವಣೆ ಮುಗಿದ ನಂತರ ಜರ್ಮನಿಗೆ ತಲೆಮರೆಸ್ಕೊಂಡು ಹೋದಂತಹ ಪ್ರಜ್ವಲ್ ರೇವಣ್ಣ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಬಳಸ್ತಾರೆ. ಎಲ್ಲರೂ ಕೂಡ ಗೊತ್ತಿರುವಂಥದ್ದು, ಸಂಸದರಿಗೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಯಾರ್ಯಾರು ಇರ್ತಾರೆ ಅವರುಗಳಿಗೆ ಕೊಡುವಂತಹ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟು. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಬಳಸಿ ಅವರು ದೇಶದಿಂದ ತಲೆಮರೆಸ್ಕೊಂಡು ಹೋಗಬೇಕಾದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನು ಮಾಡ್ತಿತ್ತು? ಯಾಕೆ ಅವರಿಗೆ ಮಾಹಿತಿ ಇರಲಿಲ್ವಾ? ಈ ಥರ ಹೋಗ್ತಾರೆ ಅಂತ ಗೊತ್ತಿರಲಿಲ್ವಾ? ಹಾಗಿದ್ರೆ ಅಲ್ಲಿ ಕೂತ್ಕೊಂಡು ವೀಸಾ ಅಪ್ರೂವಲ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಅವ್ರಿಗೇನು ತಿಳ್ಕೊಂಡಿರಲಿಲ್ವಾ? ಇವತ್ತಿನ ದಿನ ಮಾತಾಡ್ತಾರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ಹಾಗಿದ್ರೆ ನಾವು ರಾಜ್ಯ ಸರ್ಕಾರದಿಂದ SIT ನಾವು ರಚನೆ ಮಾಡಿದ್ದೀವಿ, ನಮ್ಮ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ತನಿಖೆ ಬಹಳ ಫೇರ್ ಇನ್ವೆಸ್ಟಿಗೇಷನ್ ನಡಿಬೇಕು ಅನ್ನೋದಾದರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿರಬೇಕು. ಕೇಂದ್ರ ಸರ್ಕಾರ ಇವತ್ತು ಅತ್ಯಂತ ಹೆಚ್ಚು ಮುತುವರ್ಜಿಯನ್ನು ವಹಿಸಿ, ಪ್ರಧಾನಮಂತ್ರಿಗಳು ಹೇಳ್ತಾರೆ ನಮ್ಮ ದೇಶದಲ್ಲಿ ಇರುವಂಥದ್ದು 4 ವರ್ಣ, ಒಂದು ಮಹಿಳೆ, ಮತ್ತೊಂದು ಯುವಕರು, ಮತ್ತೊಂದು ರೈತರು, ಹಾಗೂ ದೇಶವನ್ನು ಕಾಯ್ತಿರುವಂತಹ ಸೈನಿಕರು ಅನ್ನುವಂಥದ್ದನ್ನು. ಹಾಗಿದ್ರೆ ನೀವು ಹೇಳುವಂತಹ ಒಂದು ವರ್ಣದ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ನಡೀತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ತನ್ನ ಒಂದು ಅಧಿಕಾರವನ್ನು ಬಳಸಿಕೊಂಡು ಯಾಕೆ ಹೊರದೇಶದ ಅಲ್ಲಿರುವಂತಹ ಅಂಬಾಸಿಡರ್ಸ್ ಜೊತೆ ಮಾತಾಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಾಪಸ್ ಕರೆತರುವಂತಹ ಕೆಲಸದಲ್ಲಿ ನಿರತ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರದ ಮೇಲೆ ದೋಷಾರೋಪ ಮಾಡೋದಕ್ಕಿಂತ ಮುಂಚೆ ಬಹುಶಃ ತಮ್ಮ ಮೇಲೆ ಇರುವಂತಹ ಜವಾಬ್ದಾರಿ ಏನು ಅನ್ನೋದನ್ನು ಕೇಂದ್ರ ಸರ್ಕಾರ ತಿಳ್ಕೊಳ್ಬೇಕಾಗಿದೆ.